ಪ್ರಪಂಚದಲ್ಲಿ ದೀರ್ಘಾಯುಷ್ಯಗಳು ಶತಾಯುಷ್ಯಗಳು ಹೆಚ್ಚಿರುವ ಪ್ರದೇಶಗಳಿಗೆ ಸ್ಥಳಗಳಿಗೆ ಬ್ಲೂ ಝೋನ್ಸ್ ಅಂತ ಕರೀತಾರೆ. ಅಂದರೆ ನೀಲಿ ವಲಯಗಳು ಅಂತ. ನಾವು 100 ವರ್ಷ ಬದುಕಬೇಕು ಅಂತಂದರೆ ಹೊಸ ಸೊಲ್ಯೂಷನ್ನ, ಹೊಸ ಸಮಾಧಾನವನ್ನು ಕಂಡುಹಿಡಿಯೋದು ಬೇಕಾಗಿಲ್ಲ. ಈ ಬ್ಲೂ ಝೋನ್ಸಲ್ಲಿ ಜನ ಹೇಗೆ ಬದುಕ್ತಿದ್ದಾರೆ ಅಂತ ತಿಳಿದು ಆ ರೀತಿಯಾಗಿ ಬದುಕಿದರೆ ಸಾಕು. ಏನಂತೀರಾ? ಪ್ರಪಂಚದಲ್ಲಿ ಒಟ್ಟು 6 ಬ್ಲೂ ಝೋನ್ಸ್ಗಳಿವೆ. ಇವು ಜಗತ್ತಿನ ಅತಿ ಹೆಚ್ಚು ಶತಾಯುಷಿಗಳು, ದೀರ್ಘಾಯುಷಿಗಳು ಇರುವಂತಹ ಜಾಗ. ಬ್ಲೂ ಝೋನ್ಸ್ನ ಜನರು ಸಹಜವಾಗಿ ಹೆಚ್ಚು ಶ್ರಮವಿಲ್ಲದೆ 80, 90, 100 ವರ್ಷಗಳ ಕಾಲ ಬದುಕ್ಬಿಡ್ತಾರೆ. ಅವುಗಳೇ ಇಟಲಿಯ ಸಾರ್ಡಿನಿಯಾ, ಕೋಸ್ಟಾರಿಕಾದ ನಿಕೋಯಾ, ಅಮೆರಿಕ ಕ್ಯಾಲಿಫೋರ್ನಿಯಾದ ಲೋಮಾ ಲಿಂಡಾ, ಗ್ರೀಸ್ನ ಇಕಾರಿಯಾ, ಜಪಾನ್ನ ಒಕಿನಾವಾ ಮತ್ತು ಸಿಂಗಪುರ್. ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಬ್ಲೂ ಝೋನ್ಸ್ನಲ್ಲಿ ಬದುಕುತ್ತಿರುವ ಜನರಲ್ಲಿ ಕ್ಯಾನ್ಸರ್, ಹಾರ್ಟ್ ಡಿಸೀಸ್, ಡಯಾಬಿಟಿಸ್ ಹಾಗೂ ಕ್ರೋನಿಕ್ ಇನ್ಫ್ಲಮೇಷನ್ ಮೊದಲಾದ ಕಾಯಿಲೆಗಳು ಜಗತ್ತಿನ ಸರಾಸರಿಗಿಂತ ಗಮನಾರ್ಹವಾಗಿ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತೆ. 100 ವರ್ಷ ದಾಟಿದ ಅನೇಕ ಹಿರಿಯರು ಇಂದಿಗೂ ಕೂಡ ಆರೋಗ್ಯದಿಂದ, ಚೈತನ್ಯದಿಂದ ಮತ್ತು ಸ್ವಾವಲಂಬಿಗಳಾಗಿ ತಮ್ಮ ದಿನನಿತ್ಯದ ಕೆಲಸಗಳನ್ನು ತಾವೇ ಮಾಡಿಕೊಂಡು ಸಂತೋಷದಿಂದ ಜೀವನವನ್ನು ನಡೆಸುತ್ತಾರೆ. ವಿಜ್ಞಾನಿಗಳು ಇವರ ಬ್ಲಡ್ ಟೆಸ್ಟ್ ಮಾಡಿದಾಗ ಇವರ ಜೀವಕೋಶಗಳಲ್ಲಿ ಫ್ರೀ ರ್ಯಾಡಿಕಲ್ಸ್ ಪ್ರಮಾಣವು ಗಮನಾರ್ಹವಾಗಿ ಕಡಿಮೆ ಇರುವುದನ್ನು ಕಂಡುಹಿಡಿದರು. ಫ್ರೀ ರ್ಯಾಡಿಕಲ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಸೆಲ್ಯುಲರ್ ಏಜಿಂಗ್. ಮಹಿಳೆಯರಲ್ಲಿ ಋತುಬಂಧ ಅಥವಾ ಮೆನೋಪಾಸ್ ಸಮಯದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ತೊಂದರೆಗಳು ಇಲ್ಲಿ ಕಡಿಮೆ ಕಾಣಿಸುತ್ತದೆ. ಹಾಗೆಯೇ ಪುರುಷರು ಮತ್ತು ಮಹಿಳೆಯರಲ್ಲಿ ಲೈಂಗಿಕ ಹಾರ್ಮೋನ್ಗಳ ಮಟ್ಟ ಹೆಚ್ಚು ಕಾಲ ಉತ್ತಮವಾಗಿರುತ್ತಂತೆ. ಅಷ್ಟೇ ಅಲ್ಲ, ನೆನಪಿನ ಶಕ್ತಿ ಕುಂದುವುದು, ಡಿಮೆನ್ಷಿಯಾ, ಆಲ್ಝೈಮರ್ಸ್ ಮೊದಲಾದ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳ ಪ್ರಮಾಣವು ಬ್ಲೂ ಝೋನ್ಸ್ನಲ್ಲಿ ಜಗತ್ತಿನ ಸರಾಸರಿಗಿಂತ ಬಹಳ ಕಡಿಮೆ ಇದೆ. ನೀವು ಹೆಚ್ಚು ವರ್ಷಗಳ ಕಾಲ ಬದುಕಬೇಕು ಅಂದರೆ 100 ವರ್ಷಗಳ ಕಾಲ ಬದುಕಿದವರಿಂದ ಆ ರಹಸ್ಯವನ್ನು ತಿಳಿದುಕೊಳ್ಳಿ. ಈ ಹುಟ್ಟನ್ನು ತಿಳಿದುಕೊಳ್ಳೋಣ ಪುಸ್ತಕರಂಗ ಯೂಟ್ಯೂಬ್ ಚಾನಲ್ನಲ್ಲಿ. ಅದರ ಲಿಂಕು ಕೆಳಗಡೆ ಇದೆ. ಶತಾಯುಷಿಗಳಾಗಿ, ದೀರ್ಘಾಯುಷಿಗಳಾಗಿ.